ರಾಜ್ಯದಲ್ಲಿ ಇದೀಗ ಆಪರೇಷನ್ ಕಮಲದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ ಹೇಳಿಕೆ. ಇಂಥ ಸಮಯದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆಪರೇಷನ್ನ ಮಾತಾಡಿದ್ಯಾಕೆ ಅನ್ನೋದರ ಕುತೂಹಲ ಆಯಿತು. ಸರ್ಕಾರ ಅಸ್ಥಿರತೆ ಬಗ್ಗೆ ಮುಖ್ಯಮಂತ್ರಿಗಳ ಕೈಗೆ ಸೇರಿದೆಯಾ ವರದಿ? ಗುಪ್ತಚರ ವರದಿಯನ್ನ ಆಧಾರವಾಗಿಟ್ಕೊಂಡೇ ಮಾತನಾಡಿದ್ರ ಮುಖ್ಯಮಂತ್ರಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಇದೀಗ ನಿಗಿ ಕೆಂಡವಾಗಿದ್ದಾರೆ. ಆಧಾರ ರಹಿತವಾಗಿ ನೀಡಿದ ಹೇಳಿಕೆಯಲ್ಲ, ವರದಿಯನ್ನ ಆಧರಿಸಿ ನೀಡಿದ ಹೇಳಿಕೆ ಅನ್ನೋದು ಕಾಂಗ್ರೆಸ್ನ ಸ್ಪಷ್ಟನೆ. ಸರ್ಕಾರ ಬೆಳೆಸುವಂತ ಪ್ರಯತ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ. 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂತ. ನಿಜಾನಾ ಸರ್? ಬಿಜೆಪಿ ಜೆಡಿಎಸ್ ಅವ್ರ ನಡವಳಿಕೆ ನಿಮ್ಗೆ ಏನು ಅನಿಸ್ತದೆ? ಮುಂದೆ ಹೇಳ್ಬೇಕು, ನೀವು ಗೊತ್ತಾಗಲ್ಲ ನಡೀತಾ ಇರೋದು. ಸಿಎಂ ಹೇಳಿದ್ದು ಒಪ್ಪಿಲ್ಲ ಸರ್. ನೋಡ್ತಾ ಇದ್ದೀರಲ್ಲಪ್ಪ. ಅಲ್ಲ, ಇವಾಗ ಸಿಎಂ ಹೇಳಿದ್ದು ವೇಗವಾಗಿ ಹೇಳ್ತಾ ಇದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರಂತ. ಕಾನೂನು ಬೇಕಾದ್ರೆ ಈ ರಾಜಕೀಯ ವಿದ್ಯಮಾನಗಳು ನಿಮ್ಗೆ ಗಮನಕ್ಕೆ ಹಿಡಿದ್ರೆ ಚುನಾಯಿತ ಸರ್ಕಾರ ಕಿತ್ತೋಗೆಯ ಪ್ರಯತ್ನ ಅಲ್ವಾ ಇದು? ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟು ಇದು ವ್ಯವಸ್ಥಿತವಾದ ರಾಜಕೀಯ ಪಿತೂರಿಗಳು ನಡೀತಾ ಇದ್ದಾವೆ. ನೀವೇ ಬಿತ್ತರಿಸ್ತಾ ಇದ್ದೀರಿ, ನೀವೇ ನೋಡ್ತಿದ್ದೀರಿ ಯಾವ ಥರ ವ್ಯಕ್ತಿಗತವಾದಂಥ ರಾಜಕಾರಣ ನಿಂದನೆಗಳು ನಡೀತಾ ಇದ್ದಾವೆ. ಹೇಗೆ ಸುಳ್ಳನ್ನು ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ. ಕಿತ್ತು ಬಿಸಾಕ್ಬಿಡ್ತೀವಿ ಸರ್ಕಾರ ಮ್ಯಾಂಡೇಟ್ ಗೌರ್ಮೆಂಟ್ನ. 50 ಕೋಟಿ ಶಾಸಕರು ಕೈ ನಿಜಾನಾ ಸರ್? ನಿಮ್ ನೋಡಿದ್ರೆ ಗೊತ್ತಾಗಲ್ವಾ? ಇದೇನು ಬಿಜೆಪಿ ಸಾಕ್ಷಿ ಕೊಡಿ. ಆಪರೇಷನ್ ಕಮಲ ಹೆಂಗ್? ಅಲ್ಲ, ಬಿಜೆಪಿ ಆಪರೇಷನ್ ಕಮಲ ಹೆಂಗ್ ಬಿಡ್ತು? ಇಸ್ ಇಟ್ ಅ ನ್ಯೂ ಥಿಂಗ್? ವಾಟ್ ಇಸ್ ಇಟ್ ಹ್ಯಾಪನ್ ಇನ್ ದಿ ಪಾಸ್ಟ್? ಎಲ್ಲರೂ ಅದೇ ಅಲ್ವಾ? ಅವರೇನು ಏನು ಸೈದ್ಧಾಂತಿಕವಾಗಿ ಪ್ರಜಾಸತ್ತಾತ್ಮಕ ಏನು ಗಟ್ಟಿ ಕುಳುಗಳ? ಈಗ ಬಿಜೆಪಿ ತನಿಖೆ ಮಾಡಲಿ ಅಥವಾ ಏನು ಸಾಕ್ಷಿ ಇದ್ರೆ ಅವ್ರು ಇದು ಕೇಸ್ ಮಾಡಲಿ. ರಾಜ್ಯದಲ್ಲಿ ಇದೀಗ ಆಪರೇಷನ್ ಕಮಲದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ ಹೇಳಿಕೆ. ಇಂಥ ಸಮಯದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆಪರೇಷನ್ನ ಮಾತಾಡಿದ್ಯಾಕೆ ಅನ್ನೋದರ ಕುತೂಹಲ ಆಯಿತು. ಸರ್ಕಾರ ಅಸ್ಥಿರತೆ ಬಗ್ಗೆ ಮುಖ್ಯಮಂತ್ರಿಗಳ ಕೈಗೆ ಸೇರಿದೆಯಾ ವರದಿ? ಗುಪ್ತಚರ ವರದಿಯನ್ನ ಆಧಾರವಾಗಿಟ್ಕೊಂಡೇ ಮಾತನಾಡಿದ್ರ ಮುಖ್ಯಮಂತ್ರಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಇದೀಗ ನಿಗಿ ಕೆಂಡವಾಗಿದ್ದಾರೆ. ಆಧಾರ ರಹಿತವಾಗಿ ನೀಡಿದ ಹೇಳಿಕೆಯಲ್ಲ, ವರದಿಯನ್ನ ಆಧರಿಸಿ ನೀಡಿದ ಹೇಳಿಕೆ ಅನ್ನೋದು ಕಾಂಗ್ರೆಸ್ನ ಸ್ಪಷ್ಟನೆ. ಸರ್ಕಾರ ಬೆಳೆಸುವಂತ ಪ್ರಯತ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ. 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂತ. ನಿಜಾನಾ ಸರ್? ಬಿಜೆಪಿ ಜೆಡಿಎಸ್ ಅವ್ರ ನಡವಳಿಕೆ ನಿಮ್ಗೆ ಏನು ಅನಿಸ್ತದೆ? ಮುಂದೆ ಹೇಳ್ಬೇಕು, ನೀವು ಗೊತ್ತಾಗಲ್ಲ ನಡೀತಾ ಇರೋದು. ಸಿಎಂ ಹೇಳಿದ್ದು ಒಪ್ಪಿಲ್ಲ ಸರ್. ನೋಡ್ತಾ ಇದ್ದೀರಲ್ಲಪ್ಪ. ಅಲ್ಲ, ಇವಾಗ ಸಿಎಂ ಹೇಳಿದ್ದು ವೇಗವಾಗಿ ಹೇಳ್ತಾ ಇದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರಂತ. ಕಾನೂನು ಬೇಕಾದ್ರೆ ಈ ರಾಜಕೀಯ ವಿದ್ಯಮಾನಗಳು ನಿಮ್ಗೆ ಗಮನಕ್ಕೆ ಹಿಡಿದ್ರೆ ಚುನಾಯಿತ ಸರ್ಕಾರ ಕಿತ್ತೋಗೆಯ ಪ್ರಯತ್ನ ಅಲ್ವಾ ಇದು? ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟು ಇದು ವ್ಯವಸ್ಥಿತವಾದ ರಾಜಕೀಯ ಪಿತೂರಿಗಳು ನಡೀತಾ ಇದ್ದಾವೆ. ನೀವೇ ಬಿತ್ತರಿಸ್ತಾ ಇದ್ದೀರಿ, ನೀವೇ ನೋಡ್ತಿದ್ದೀರಿ ಯಾವ ಥರ ವ್ಯಕ್ತಿಗತವಾದಂಥ ರಾಜಕಾರಣ ನಿಂದನೆಗಳು ನಡೀತಾ ಇದ್ದಾವೆ. ಹೇಗೆ ಸುಳ್ಳನ್ನು ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ. ಕಿತ್ತು ಬಿಸಾಕ್ಬಿಡ್ತೀವಿ ಸರ್ಕಾರ ಮ್ಯಾಂಡೇಟ್ ಗೌರ್ಮೆಂಟ್ನ. 50 ಕೋಟಿ ಶಾಸಕರು ಕೈ ನಿಜಾನಾ ಸರ್? ನಿಮ್ ನೋಡಿದ್ರೆ ಗೊತ್ತಾಗಲ್ವಾ? ಇದೇನು ಬಿಜೆಪಿ ಸಾಕ್ಷಿ ಕೊಡಿ. ಆಪರೇಷನ್ ಕಮಲ ಹೆಂಗ್? ಅಲ್ಲ, ಬಿಜೆಪಿ ಆಪರೇಷನ್ ಕಮಲ ಹೆಂಗ್ ಬಿಡ್ತು? ಇಸ್ ಇಟ್ ಅ ನ್ಯೂ ಥಿಂಗ್? ವಾಟ್ ಇಸ್ ಇಟ್ ಹ್ಯಾಪನ್ ಇನ್ ದಿ ಪಾಸ್ಟ್? ಎಲ್ಲರೂ ಅದೇ ಅಲ್ವಾ? ಅವರೇನು ಏನು ಸೈದ್ಧಾಂತಿಕವಾಗಿ ಪ್ರಜಾಸತ್ತಾತ್ಮಕ ಏನು ಗಟ್ಟಿ ಕುಳುಗಳ? ಈಗ ಬಿಜೆಪಿ ತನಿಖೆ ಮಾಡಲಿ ಅಥವಾ ಏನು ಸಾಕ್ಷಿ ಇದ್ರೆ ಅವ್ರು ಇದು ಕೇಸ್ ಮಾಡಲಿ. ರಾಜ್ಯದಲ್ಲಿ ಇದೀಗ ಆಪರೇಷನ್ ಕಮಲದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ ಹೇಳಿಕೆ. ಇಂಥ ಸಮಯದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆಪರೇಷನ್ನ ಮಾತಾಡಿದ್ಯಾಕೆ ಅನ್ನೋದರ ಕುತೂಹಲ ಆಯಿತು. ಸರ್ಕಾರ ಅಸ್ಥಿರತೆ ಬಗ್ಗೆ ಮುಖ್ಯಮಂತ್ರಿಗಳ ಕೈಗೆ ಸೇರಿದೆಯಾ ವರದಿ? ಗುಪ್ತಚರ ವರದಿಯನ್ನ ಆಧಾರವಾಗಿಟ್ಕೊಂಡೇ ಮಾತನಾಡಿದ್ರ ಮುಖ್ಯಮಂತ್ರಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಇದೀಗ ನಿಗಿ ಕೆಂಡವಾಗಿದ್ದಾರೆ. ಆಧಾರ ರಹಿತವಾಗಿ ನೀಡಿದ ಹೇಳಿಕೆಯಲ್ಲ, ವರದಿಯನ್ನ ಆಧರಿಸಿ ನೀಡಿದ ಹೇಳಿಕೆ ಅನ್ನೋದು ಕಾಂಗ್ರೆಸ್ನ ಸ್ಪಷ್ಟನೆ. ಸರ್ಕಾರ ಬೆಳೆಸುವಂತ ಪ್ರಯತ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ. 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂತ. ನಿಜಾನಾ ಸರ್? ಬಿಜೆಪಿ ಜೆಡಿಎಸ್ ಅವ್ರ ನಡವಳಿಕೆ ನಿಮ್ಗೆ ಏನು ಅನಿಸ್ತದೆ? ಮುಂದೆ ಹೇಳ್ಬೇಕು, ನೀವು ಗೊತ್ತಾಗಲ್ಲ ನಡೀತಾ ಇರೋದು.
ಸಿಎಂ ಹೇಳಿದ್ದು ಒಪ್ಪಿಲ್ಲ ಸರ್. ನೋಡ್ತಾ ಇದ್ದೀರಲ್ಲಪ್ಪ. ಅಲ್ಲ ಇವಾಗ ಸಿಎಂ ಹೇಳಿದ್ದು ವೇಗವಾಗಿ ಹೇಳ್ತಾ ಇದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರಂತ ಕಾನೂನು ಬೇಕಾದ್ರೆ ಈ ರಾಜಕೀಯ ವಿದ್ಯಮಾನಗಳು ನಿಮ್ ಗಮನಕ್ಕೆ ಹಿಡಿದ್ರೆ ಚುನಾಯಿತ ಸರ್ಕಾರ ಕಿತ್ತೋಗೆಯ ಪ್ರಯತ್ನ ಅಲ್ವಾ ಇದು? ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟು ಇದು ವ್ಯವಸ್ಥಿತವಾದ ರಾಜಕೀಯ ಪಿತೂರಿಗಳು ನಡೀತಾ ಇದ್ದಾವೆ. ನೀವೇ ಬಿತ್ತರಿಸ್ತಾ ಇದ್ದೀರಿ, ನೀವೇ ನೋಡ್ತಿದ್ದೀರಿ ಯಾವ ಥರ ವ್ಯಕ್ತಿಗತವಾದಂಥ ರಾಜಕಾರಣ ನಿಂದನೆಗಳು ನಡೀತಾ ಇದ್ದಾವೆ. ಹೇಗೆ ಸುಳ್ಳನ್ನು ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ. ಕಿತ್ತು ಬಿಸಾಕ್ಬಿಡ್ತೀವಿ ಸರ್ಕಾರ ಮ್ಯಾಂಡೇಟ್ ಗೌರ್ಮೆಂಟ್ನ. 50 ಕೋಟಿ ಶಾಸ್ತ್ರಿಗಳು ಕೈಲಿರೋದು ನಿಜನಾ ಸರ್ ನಿಮ್ ನೋಡಿದ್ರೆ ಗೊತ್ತಾಗಲ್ವಾ? ಇದೇನು ಬಿಜೆಪಿ ಸಾಕ್ಷಿ ಕೊಡಿ. ಆಪರೇಷನ್ ಕಮಲ ಅಲ್ಲ ಬಿಜೆಪಿ ಆಪರೇಷನ್ ಕಮಲ ಹೆಂಗ್ ಬಿಡ್ತು? ಇಸ್ ಇಟ್ ಅ ನ್ಯೂ ಥಿಂಗ್? ವಾಟ್ ಇಸ್ ಇಟ್ ಹ್ಯಾಪನ್ ಇನ್ ದಿ ಪಾಸ್ಟ್? ಎಲ್ಲರೂ ಅದೇ ಅಲ್ವಾ? ಅವರೇನು ಏನು ಸೈದ್ಧಾಂತಿಕವಾಗಿ ಪ್ರಜಾಸತ್ತಾತ್ಮಕ ಏನು ಗಟ್ಟಿ ಕುಳುಗಳ? ಈಗ ಬಿಜೆಪಿ ತನಿಖೆ ಮಾಡ್ಲಿ ಅಥವಾ ಏನು ಸಾಕ್ಷಿ ಇದ್ರೆ ಅವ್ರು ಇದು ಕೇಸ್ ಮಾಡ್ಲಿ. ರಾಜ್ಯದಲ್ಲಿ ಇದೀಗ ಆಪರೇಷನ್ ಕಮಲದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ ಹೇಳಿಕೆ. ಇಂಥ ಸಮಯದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆಪರೇಷನ್ನ ಮಾತಾಡಿದ್ಯಾಕೆ ಅನ್ನೋದರ ಕುತೂಹಲ ಆಯಿತು. ಸರ್ಕಾರ ಅಸ್ಥಿರತೆ ಬಗ್ಗೆ ಮುಖ್ಯಮಂತ್ರಿಗಳ ಕೈಗೆ ಸೇರಿದೆಯಾ ವರದಿ? ಗುಪ್ತಚರ ವರದಿಯನ್ನ ಆಧಾರವಾಗಿಟ್ಕೊಂಡೇ ಮಾತನಾಡಿದ್ರ ಮುಖ್ಯಮಂತ್ರಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಇದೀಗ ನಿಗಿ ಕೆಂಡವಾಗಿದ್ದಾರೆ. ಆಧಾರ ರಹಿತವಾಗಿ ನೀಡಿದ ಹೇಳಿಕೆಯಲ್ಲ, ವರದಿಯನ್ನ ಆಧರಿಸಿ ನೀಡಿದ ಹೇಳಿಕೆ ಅನ್ನೋದು ಕಾಂಗ್ರೆಸ್ನ ಸ್ಪಷ್ಟನೆ. ಸರ್ಕಾರ ಬೆಳೆಸುವಂತ ಪ್ರಯತ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ. 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂತ ನಿಜಾನಾ ಸರ್? ಬಿಜೆಪಿ JDS ಅವ್ರ ನಡವಳಿಕೆ ನಿಮ್ಗೆ ಏನು ಅನ್ನಿಸ್ತದೆ? ನಮ್ಗೆ ಗೊತ್ತಿಲ್ಲ, ಮುಂದೆ ಹೇಳ್ಬೇಕು, ನೀವು ಗೊತ್ತಾಗಲ್ಲ ನಡೀತಾ ಇರೋದು. ಸಿಎಂ ಹೇಳಿದ್ದು ಒಪ್ಪಿಲ್ಲ ಸರ್. ನೋಡ್ತಾ ಇದ್ದೀರಲ್ಲಪ್ಪ. ಅಲ್ಲ ಇವಾಗ ಸಿಎಂ ಹೇಳಿದ್ದು ವೇಗವಾಗಿ ಹೇಳ್ತಾ ಇದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರಂತ ಕಾನೂನು ಬೇಕಾದ್ರೆ ಈ ರಾಜಕೀಯ ವಿದ್ಯಮಾನಗಳು ನಿಮ್ ಗಮನಕ್ಕೆ ಹಿಡಿದ್ರೆ ಚುನಾಯಿತ ಸರ್ಕಾರ ಕಿತ್ತೋಗೆಯ ಪ್ರಯತ್ನ ಅಲ್ವಾ ಇದು? ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟು ಇದು ವ್ಯವಸ್ಥಿತವಾದ ರಾಜಕೀಯ ಪಿತೂರಿಗಳು ನಡೀತಾ ಇದ್ದಾವೆ. ನೀವೇ ಬಿತ್ತರಿಸ್ತಾ ಇದ್ದೀರಿ, ನೀವೇ ನೋಡ್ತಿದ್ದೀರಿ ಯಾವ ಥರ ವ್ಯಕ್ತಿಗತವಾದಂಥ ರಾಜಕಾರಣ ನಿಂದನೆಗಳು ನಡೀತಾ ಇದ್ದಾವೆ. ಹೇಗೆ ಸುಳ್ಳನ್ನು ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ. ಕಿತ್ತು ಬಿಸಾಕ್ಬಿಡ್ತೀವಿ ಸರ್ಕಾರ ಮ್ಯಾಂಡೇಟ್ ಗೌರ್ಮೆಂಟ್ನ. 50 ಕೋಟಿ ಶಾಸ್ತ್ರಿಗಳು ಕೈಲಿರೋದು ನಿಜನಾ ಸರ್ ನಿಮ್ ನೋಡಿದ್ರೆ ಗೊತ್ತಾಗಲ್ವಾ? ಇದೇನು ಬಿಜೆಪಿ ಸಾಕ್ಷಿ ಕೊಡಿ. ಆಪರೇಷನ್ ಕಮಲ ಹೆಂಗ್ ಅಲ್ಲ ಬಿಜೆಪಿ ಆಪರೇಷನ್ ಕಮಲ ಹೆಂಗ್ ಬಿಡ್ತು? ಇಸ್ ಇಟ್ ಅ ನ್ಯೂ ಥಿಂಗ್? ವಾಟ್ ಇಸ್ ಇಟ್ ಹ್ಯಾಪನ್ ಇನ್ ದಿ ಪಾಸ್ಟ್? ಎಲ್ಲರೂ ಅದೇ ಅಲ್ವಾ? ಅವರೇನು ಏನು ಸೈದ್ಧಾಂತಿಕವಾಗಿ ಪ್ರಜಾಸತ್ತಾತ್ಮಕ ಏನು ಗಟ್ಟಿ ಕುಳುಗಳ? ಈಗ ಬಿಜೆಪಿ ತನಿಖೆ ಮಾಡ್ಲಿ ಅಥವಾ ಏನು ಸಾಕ್ಷಿ ಇದ್ರೆ ಅವ್ರು ಇದು ಕೇಸ್ ಮಾಡ್ಲಿ.